ಸೊ ಹೆಲೋ ಗೈಸ್, ಏನು ಅಂತ ಅಂದರೆ ಚಿಕ್ಕಪೇಟೆ ಅನಿಸುತ್ತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಶಾಪಿಂಗ್ ಮಾಡೋಕ್ಕೆ ಫಾರ್ ಮ್ಯಾರೇಜ್. ಯಾರ್ದು ಏನು ಅಂತ ಹೇಳ್ತೀನಿ. ಸೊ ಈಗ ಲೇಟ್ ಆಗಿದೆ, ಟಿಫನ್ ಮಾಡ್ಕೊಂಡು ಹೊರಡೋಣ ಬನ್ನಿ. ಈಗ ಹೋಗ್ತಾ ಇದ್ದೀವಿ ಕೆಂಗೇರಿವರೆಗೂ ಅಷ್ಟೇ ಕಾರಲ್ಲಿ ಹೋಗ್ತೀವಿ. ಆಮೇಲೆ ನಾವು ಅಲ್ಲಿಂದ ಬಸ್ಸಲ್ಲಿ ಹೋಗ್ತೀವಿ, ಅಲ್ಲೆಲ್ಲ ಪಾರ್ಕಿಂಗ್ ಎಲ್ಲ ಸುಮ್ಮನೆ ಹಿಂಸೆ, ಅದಕ್ಕೆ ಜಸ್ಟ್ ಕೆಂಗೇರಿವರೆಗೂ ಬಿಡಿಸ್ಕೊತೀವಿ. ಈಗ ಮಾರ್ಕೆಟ್ ರೀಚ್ ಆದ್ವಿ, ಹೋಗ್ತಾ ಇದ್ದೀವಿ ಚಿಕ್ಕಪೇಟೆಗೆ ನಡ್ಕೊಂಡು. ಇನ್ನೂ ಈಗ ಮಾರ್ನಿಂಗ್ ಅಲ್ವಾ, ಅಷ್ಟು ಜನ ಇಲ್ಲ, ಹೋಯ್ತಾ ಹೋಯ್ತಾ ಜನ ಜಾಸ್ತಿ ಆಗ್ಬೋದೇನೋ. ಇನ್ನು ಇವಾಗ ಹೋಗ್ತಾ ಇದ್ದೀವಿ. ನಾವು ಫಸ್ಟು ರಣುಜಾ ನಾವೆಲ್ಟೇನೋ ಶಾಪಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಬ್ಯೂಟಿ ಪ್ರಾಡಕ್ಟ್ಸ್ನ ತೊಗೋಬೇಕಾಗಿತ್ತು. ಎಲ್ಲ ಕೂಡ ಇಲ್ಲಿ ಬ್ರ್ಯಾಂಡೆಡ್ ಎನಿಥಿಂಗ್ ನಾವು ಇದೆಲ್ಲ ಒಂದೇ ಶಾಪಲ್ಲೇ ತೊಗೋಬೋದು. ಲಾಸ್ಟ್ ಟೈಮು ನಮ್ಮ ಅಕ್ಕನೂ ಎಲ್ಲ ಬ್ಯೂಟಿ ಪ್ರಾಡಕ್ಟ್ಸ್ನ ತೊಗೊಂಡಿತ್ತು ಇಲ್ಲೇ. ಸೊ ಅದಕ್ಕೆ ಈ ಸಲವೂ ಇಲ್ಲಿಗೆ ಬಂದ್ವಿ. ಆ್ಯಂಡ್ ಎಲ್ಲ ತುಂಬ ಚೆನ್ನಾಗಿತ್ತು. ಫೌಂಡೇಶನ್ಸ್ ಎಲ್ಲ ಕೂಡ ಸಕ್ಕತ್ತಾಗಿತ್ತು. ಇದು ಒಂದು ಫೌಂಡೇಶನ್ ತೊಗೊಂಡು ಅದನ್ನು ಟ್ರಯಲ್ ಮಾಡ್ತಾ ಇದ್ದೀವಿ ಹೇಗಿರುತ್ತೆ ಅಂತ. ಗುದ್ದು ಕಾಣಿಸ್ತೈತೆ ಇಲ್ಲ ಅಲ್ಲ? ಚೈತ್ರರು ಇದನ್ನೇ ಯೂಸ್ ಮಾಡೋದು ಇಲ್ಲ, ಕರೆಕ್ಟ್ ಆಯ್ತು. ಅದೆಲ್ಲ ಮುಗಿಸ್ಕೊಂಡು ಈಗ ಮಹಾಲಕ್ಷ್ಮಿ ಡ್ರೆಸ್ಸಸ್ಸಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಇಲ್ಲಿ ಡ್ರೆಸ್ಸಸ್ ಗೌನಲ್ಲೆಲ್ಲ ಹೆಂಗೆಲ್ಲ ನೋಡೋಣ ಅಂತ. ಹೇರ್ ಸ್ಟೈಲ್ಗೆ, ಮೇಕಪ್ಗೆ ಎಲ್ಲನೂ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಸ್ವಲ್ಪ ಗ್ರ್ಯಾಂಡಾಗಿರೋದು ನೋಡೋಣ ಅಂತ ನೋಡ್ತಾ ಇದ್ದೀವಿ. ನನಗಿದು ಫಸ್ಟ್ 2 ಡ್ರೆಸ್ಸಿಗೆ ನನಗೆ ಇದು ಇಷ್ಟ ಆಗೋಯಿತು. ಸೊ ಇದಕ್ಕೆ ಎತ್ಕೊಂಡು ಸೈಡ್ ಇಟ್ಕೊಂಡಿದ್ದೀನಿ, ನೋಡೋಣ ಇನ್ನು ಬೇರೆ ಅಂತ. ಇದನ್ನು ಹಾಕ್ಕೊಂಡು ಟ್ರೈ ಮಾಡಿದೆ ಕಾಣುತ್ತೆ ಅಂತ. ಓಕೆ ಅನ್ನಿಸ್ತು, ಎಲ್ಲ ಚೆನ್ನಾಗಿತ್ತು. ಇಲ್ಲಿ ಒಂದಕ್ಕಿಂತ ಒಂದು ಸಖತ್ ಇಷ್ಟ ಆಗ್ತಾಯಿತ್ತು. ನೋಡೋಣ, 1-2 ಫೈನಲಿಸ್ಟ್ ಮಾಡಿದ್ದೀನಿ, ಅದರಲ್ಲಿ ಯಾವ್ದು ತೊಗೋಬೇಕು ಅಂತ ಆಮೇಲೆ ನೋಡೋದು. ಈಗ ನೆಕ್ಸ್ಟ್ ಸ್ಯಾರಿ ಸೆಕ್ಷನ್ ಬಂದು ಒಂದು ಸ್ಯಾರಿ ಎಕ್ಸ್ಚೇಂಜ್ ಇತ್ತು, ಅದನ್ನು ಮಾಡಿಸ್ಕೊಂಡು ಹಾಗೆ ನಾವು ಸ್ಯಾರಿ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ. ಲಾಸ್ಟ್ 1 ವೀಕ್ ಬ್ಯಾಕ್ ಬಂದಿದ್ರು ಇನ್ನು ತೊಗೊಳಕ್ಕೆ. ಅದೇ ಶಾಪಿಂಗ್ ಮತ್ತೆ ಹೋಗಿದ್ದೀವಿ, ರಿಟರ್ನ್ ಕೊಟ್ಟು ನಾವು ತೊಗೊಳಕ್ಕೆ. ಸ್ಯಾರೀಸು ಅಷ್ಟೇ ತುಂಬ ಚೆನ್ನಾಗಿದ್ವಿ. ನಾನು ಇಷ್ಟು ಡಾರ್ಕ್ ಬೇಡ, ಒಂದು ಲೈಟ್ ಕಲರ್ ಹುಡುಕ್ತಾ ಇದ್ದೆ. ನೋಡೋಣ ತೊಗೊಳೋದು. ಸ್ಯಾರಿ ಎಲ್ಲ ತೊಗೊಂಡ್ವಿ, ಫೈನಲಿಸ್ಟ್ ಮಾಡಿದ್ವಿ. ಈಗ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ನೆಕ್ ಪೀಸ್ ಎಲ್ಲ ನೋಡೋಣ ಅಂತ ಮ್ಯಾಚಿಂಗ್ ಹೋಗ್ತಾಯಿದ್ವಿ. ಇದೊಂದು ತುಂಬ ಇಷ್ಟ ಆಯಿತು. ಇದು ಗ್ರೀನ್ ಕಲರ್ ಮೊದಲು ತೊಗೋಬೇಕಂತಿದ್ದೆ. ನೋಡೋಣ ಎಷ್ಟು ಕೊಡ್ತಾರೆ ಅಂತ. ಇದನ್ನು ಎಷ್ಟು ಶಾಪಲ್ಲಿ ಕೇಳಿದ್ವಿ ಗೊತ್ತಾ, ತುಂಬ ಹೈ ರೇಟ್ ಹೇಳಿದ್ರು. ಇದೊಂದು ಶಾಪಲ್ಲಿ ಮಾತ್ರ ನಾವು ತೊಗೊಳ್ಳೋ ಪ್ರೈಸ್ಗೆ ಸಿಕ್ತು, ತೊಗೊಬಿಟ್ಟೆ. ಈಗ ಸುತ್ತಾಡಿ ತಿಂತಿದ್ದೀವಿ. ಮದುವೆ ಗಂಡಿಗೆ ಏನೋ ಪರ್ಚೇಸ್ ಮಾಡ್ತಾ ಇದ್ದೀನಿ. ಇಷ್ಟು ಮಾಡಿ ಸಾಕಾಗೋದು. ಸಕ್ಕತ್ ಬಿಸಿಲು ಬೇರೆ ಇವತ್ತು ಸಂಡೇ, ಸಕ್ಕತ್ ಜನ ಇದ್ದಾರೆ. ನೆಕ್ಸ್ಟ್ ಈಗ ಊಟ ಮುಗಿದ್ದು ನಮ್ಮದು. ಎಗ್ ರೈಸು, ಕಬಾಬು ಮತ್ತು ಫಿಶ್ ಎಲ್ಲ ತಿಂದ್ವಿ. ಈಗ ಲಾಸ್ಟ್ ಜೋಳ ತಿನ್ಕೊಂಡು ಈಗ ಮನೆಗೆ ಹೋಗೋದಷ್ಟೇ. The next day. ಹಾಯ್, ದಿಸ್ ಈಸ್ ಅ ನೆಕ್ಸ್ಟ್ ಡೇ ಮಾರ್ನಿಂಗ್. ಮತ್ತು ನಾವು ಚಿಕ್ಕಪೇಟೆಗೆ ಹೋಗಿದ್ದೀವಿ. ನಿನ್ನೆ ಅಷ್ಟು ಶಾಪಿಂಗ್ ಮಾಡೋಕ್ಕಾಗಲಿಲ್ಲ. ಅಗೇನ್ ಶ್ರೀ ಚೌಡೇಶ್ವರಿ ಸಿಲ್ಕ್ ಸ್ಯಾರಿ ಸೆಂಟರ್ಗೆ ಹೋಗಿದ್ದೀವಿ. ನಿನ್ನೆ ಏನು ಶಾಪ್ ಮಾಡಿದ್ವಿ ಸ್ಯಾರೀಸು, ಅದೇ ಶಾಪಿಗೆ ಹೋಗಿದ್ದೀವಿ. ರಿಮೈನಿಂಗ್ ಸ್ಯಾರೀಸ್ನ ತೊಗೋಬೇಕಾಗಿತ್ತಂತ. ಸೊ ಇವತ್ತು ನೋಡ್ತಾ ಇದ್ದೀವಿ. ನಿನ್ನೆಗಿಂತ ಮಚ್ ಬೆಟರ್ ಕಲರ್ಸು, ಮೆಟೀರಿಯಲ್ಸ್ ಎಲ್ಲ ಹಾಕ್ತಾಯಿದ್ದಾರೆ. ಸಕ್ಕತ್ತಾಗಿದೆ ಮಾತ್ರ ನೋಡೋಕ್ಕೆ. ನೋಡ್ತಾ ಇದ್ದೀವಿ ಇದನ್ನು ತೊಗೊಳ್ಳೋಣ ಅಂತ. ಅವ್ರು ಹಾಕ್ದಷ್ಟು ನಮ್ಗೆ ಇನ್ನೂ ನೋಡ್ತಾ ಇದ್ದರೆ ಎಲ್ಲನೂ ತೊಗೋಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ನೋಡೋಣ ಎಷ್ಟು ತೊಗೋಬೇಕು. ಇದೊಂದು ಸಾರಿ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಡಬಲ್ ಕಲರ್ ಬಂದಿದೆ, ಥರ ಯೂನಿಕ್ಕಾಗಿ ಚೆನ್ನಾಗಿದೆ ನೋಡಿ. ಈ ಸ್ಯಾರಿನ ಓಪನ್ ಮಾಡಿಸಿ ನೋಡ್ತಾ ಇದ್ದೀನಿ, ಚೆನ್ನಾಗಿದೆ ಒಂಥರ ಕಲರು. ಅಷ್ಟು ಸ್ಯಾರೀಸ್ನ ನಾವು ಶಾಪ್ ಮಾಡಿದ್ದೀವಿ. ಇದೊಂದು ಓಪನ್ ಮಾಡಿಸಿ ನೋಡ್ತಾ ಇದ್ದೀವಿ. ಎಲ್ಲ ಓಪನ್ ಮಾಡಿಸಿ ನೋಡಿದ್ವಿ, ಬಟ್ ಇದು ತುಂಬಾ ಇಷ್ಟ ಆಯಿತು ನನಗೆ ಕಲರು. ತೊಗೊತಾ ಇದ್ದೀವಿ ಅದನ್ನು ಕೂಡ. ಈಗ ಅದನ್ನು ಪ್ಯಾಕ್ ಮಾಡಿಸ್ಕೊಂಡು ಬಿಲ್ ಮಾಡಿಸ್ಕೊಂಡು ಹೊರಡೋದು.
ಮೇಲೆ ನಾವು ಡ್ರೆಸ್ ತೊಗೊಂಡ್ವೆಲ್ಲ ಅದು ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಬೇಕಾಗಿತ್ತು. ಆ ಶಾಪವರೇನೇ ಅಡ್ರೆಸ್ ಕೊಟ್ಟರು, ಅಲ್ಲಿಗೆ ಹೋಗ್ತಾ ಇದ್ದೀವಿ ಬೋಟಿಕ್ಕಿಗೆ. ಅದಕ್ಕೆ ಬೋಟಿಕ್ಕಿಗೆ ಹೋಗಿದ್ದೀವಿ. ಈಗ ನಮ್ಮ ಡ್ರೆಸ್ನ ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಬೇಕು. ಈಗ 2-3 ಅವರ್ಸ್ ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ತೊಗೋಬೇಕು, ಅದೆಲ್ಲ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ದೀವಿ. ಇವ್ರು ಮೆಜರ್ಮೆಂಟ್ ಕೊಡ್ತಾರೆ. ಕಳ್ಸಿದ ಸಾಮಾನು ನೋಡ್ತಾ ಇದ್ದಾರೆ ಇಲ್ಲಿ. ಅದೇ 15,000 ರೂಪಾಯಿ ಐತಲ್ಲಿ. ಅದೇ ದೊಡ್ಡ ತಗೊಳಮ್ಮ, ಚೆನ್ನಾಗೈತೆ. ಅದೇ 4 ಗಂಟೆಗೆ ಆಗಲೇ ಮಳೆ ಬರಂಗಾಗಿದೆ. ಇನ್ನೂ ಮಳೆ ಬಂದಿಲ್ಲ. ನೋಡಿ ನಮ್ಮ ಮನೆ ಹೆಂಗೆ ಎತ್ಕೊಂಡೈತವಳೆ. ಈಗ ನೆಕ್ಸ್ಟು ಸ್ವಲ್ಪ ಮಾಂಟಿಕ, ನೋಸ್ ಪಿನ್ನು ಮತ್ತು ಮುತ್ತಿನ ವಾಲೆ ಜುಮ್ಕಿ ತೊಗೋಬೇಕಾಗಿತ್ತು ನಮ್ಮ ಮಮ್ಮಿ. ನನಗೆ ಮಾಂಟಿಕ ಮತ್ತು ನೋಸ್ ಪಿನ್ನ ನೋಡ್ತಾ ಇದ್ದೀವಿ ತೊಗೊಳಕ್ಕೆ. ಅಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲರೂ ಬೇಕು ಅನಿಸುತ್ತೆ. ಏನು ಮಾಡ್ತೀರಾ, ಅಷ್ಟು ತೊಗೊಳಕ್ಕಾಗಲ್ಲ, ಸುಮ್ಮನೆ ನೋಡಿ. ಮಳೆ ಸ್ಟಾರ್ಟಾಗೇ ಹೋಯ್ತು. ಇಲ್ಲೊಂದು ಕಡೆ ಕಳ್ಸಿದ ಸಾಮಾನು ನೋಡ್ತಾ ಇದ್ದೀವಿ. ಅಲ್ಲಿ ನೋಡೋದಿಲ್ಲ, ಸ್ವಲ್ಪ ಫಿನಿಶಿಂಗ್ ಇರಲಿಲ್ಲ. ಇಲ್ಲೊಂದು ಸಲ ನೋಡೋಣ ಅಂತ ಬಂದ್ವಿ. ಇದು ಓಕೆ ತೊಗೊತಾ ಇದ್ದೀವಿ. ಇಲ್ಲೆಲ್ಲ ಸುತ್ತಾಡ್ಕೊಂಡು ಮತ್ತೆ ಬೋಟಿಗೆ ಹೋದರೆ ಇನ್ನೂ ಒಂದು 1/2 ಅವರ್ ಬೇಕು ಅಂತಂದು, ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಹೆಂಗೋ ಹೊಟ್ಟೆ ಹಸಿತಿತ್ತು, ಸ್ಯಾಂಡ್ವಿಚ್ ತಿನ್ನೋಣ ಅಂತ ಬಂದ್ವಿ. ಇಲ್ಲಿ ಬಿಸಿ ಬಿಸಿ ಸ್ಯಾಂಡ್ವಿಚ್ ತಿನ್ಕೊಂಡು ಮಳೇಲಿ ಹೋಗೋದು ಇನ್ನೊಂದು 1/2 ಅವರ್ ಬಿಟ್ಕೊಂಡು. ಎಷ್ಟು ತೊಗೊಂಡ್ರು ಶಾಪಿಂಗ್ ಮುಗಿತಾ ಇಲ್ಲ ಗುರು ನಮ್ಮ ಮನೆಯವ್ರದ್ದು. ಗೈಸ್ ಬಾಯ್ ಬಾಯ್.